ಅವರ ತಾಯಿಯನ್ನ ಒಂದು ಮಟ್ಟದಲ್ಲಿ ವೇಶ್ಯೆ ಅಂತ, ತಿಮ್ರೋಡಿ ತಾತ ಮಟ್ಟನ್ ಅವರ ಅಪ್ಪ, ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ. ಅವ್ರ ತಾಯಿ ಬಗ್ಗೆ ಮಾತಾಡಿದ್ರೆ ನಿನ್ನ ಚಾನೆಲ್ ಅಲ್ಲಿ ಏನ್ ನಡೀತಾ ಇದೆ ನಾನ್ ಮಾತಾಡ್ಬೇಕಾಗತ್ತೆ. ನನ್ನ ಬಾಯಿ ಒಂದ್ಸತಿ ತೆರೆದ್ರೆ ಅದಕ್ಕೆ ಫುಲ್ ಸ್ಟಾಪ್ ಇಲ್ಲ. ನೀನ್ ಯಾವ ಸ್ಟಿಂಗನ ಮಾಡ್ಕೋ, ಯಾವ ಪಿಂಗನ ಮಾಡ್ಕೋ, ಅರ್ಥ ಆಯ್ತನಾ? ನಾವ್ ಒಬ್ಬ ಸ್ಯಾಟಲೈಟ್ ಟಿವಿ ಚಾನೆಲ್ ಓನರು ಬಾಯಿಗೆ ಬಂದ ಹಾಗೆ ಅಲ್ಲಿ ಧರ್ಮಸ್ಥಳ ಹೆಸರು ಹೇಳ್ಕೊಂತಾನೆ, ಧರ್ಮದ ಹೆಸರು ಹೇಳ್ತಾನೆ, ಕೆಟ್ಟ ಕೆಟ್ಟ ಭಾಷೆನ ಬಳಸ್ತಾನೆ. ಒಬ್ಬ ಸಮೀರ್ ತಪ್ಪು ಮಾಡಿದ್ರೆ ಅದಕ್ಕೆ ಕಾನೂನು ರೀತಿ ಹರ್ಷೇಂದ್ರ ಜೈನಿಗ ನೋಟಿಸ್ ಕೊಟ್ಟಿದ್ರೆ ಉತ್ತರ ಕೊಟ್ರೆ ಆಯ್ತು, ಅದು ಮುಗೀತಲ್ಲಿಗೆ. ಅದು ಬಿಟ್ಟು ಒಬ್ಬ ವ್ಯಕ್ತಿಯ ಹುಟ್ಟನ್ನ, ಒಬ್ಬ ವ್ಯಕ್ತಿಯ ಜಾತಿಯನ್ನ, ಒಬ್ಬ ವ್ಯಕ್ತಿಯ ಧರ್ಮವನ್ನ ಈ ಸೋ ಕಾಲ್ಡ್ ಪವರ್ ಟಿವಿ ರಾಕೇಶ್ ಶೆಟ್ಟಿ ತಗೊಂಡ್ಬರ್ತಾನೆ ಅಂತಂದ್ರೆ, ಈಗ ಬೇರೆಯವ್ರಿಗೆ ನಾವು ಆ ಭಾಷೆನ ಬಳಸಿದ್ರೆ ನೋಡಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಟ್ಟನ್ ಅವ್ರ ಅಪ್ಪ ಅಂತ ಕರಿ. ಸರೇನಕ್ಕೆ ತಿಮ್ರೋಡಿ ತಾತ ಮಟ್ಟನ್ ಅವರ ಅಪ್ಪ, ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ. ನಾಚಿಕೆ ಮನ ಮೈಲಿ ಕೆಟ್ಟವನೇ ಈ ಮನ ಯಾಕೆ ಬೇರೆ ಆಗಿಲ್ವಾ ನಿನ್ಗೆ ಹೆಸರು? ನಿನ್ನ ಅಪ್ಪನೇ ಸರಿಯಾಗಿ ಹೆಸರು ಇಟ್ಕೊಳ್ಳಿ ಕಲಿಯದೆ ಹಲ್ಕ ನನ್ನ ಮಗ. ನಿನ್ಗೆ ಹೇಳ್ತೀನಿ, ಒಬ್ಬ ಜರ್ನಲಿಸ್ಟ್, ಒಬ್ಬ ಟಿವಿ ಚಾನಲ್ ಓನರ್, ಒಬ್ಬ ಸ್ವಯಂ ಘೋಷಿತ ಆಂಕರ್ ಕೇಳಿಸ್ಕೊಂಡ್ರ ಭಾಷೆ ಯಾರು ಇಲ್ಲಿ ನಾವು ಇನ್ಕ್ಲೂಡಿಂಗ್ ಸಮೀರ್ ಧರ್ಮಸ್ಥಳದ ಬಗ್ಗೆ, ಧರ್ಮದ ಬಗ್ಗೆ ನಾವು ಮಾತಾಡ್ಲಿಲ್ಲ, ಯಾರು ಮಾತಾಡ್ಲಿಲ್ಲ. ಅವ್ನ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರ ರಾಕೇಶ್ ಶೆಟ್ಟಿ ಬಿದ್ದೋಗ್ಬಿಡ್ತಾನೆ, ಆ ಡೆಸ್ಕಿನ ಕೆಳಗೆ ಬಿದ್ದೋಗ್ತಾನೆ ಅವನು ರಾಕೇಶ್ ಶೆಟ್ಟಿ. ಅಲ್ಲ ರೀ, ಉಳಿದಿದ್ದವನಿಗೆ ಎಳ್ಕಂತಂತೆ ಇವನಿಗೆ ರಾಕೇಶ್ ಶೆಟ್ಟಿ ಯಾವ್ದೋ ಊರಿಂದ ಬಂದು ಯಶವಂತಪುರದಲ್ಲಿ ಚಾನೆಲ್ ಓಪನ್ ಮಾಡ್ಕೊಂಡು ಒಬ್ಬ ನಿರೂಪಕ ಅಂತಂದ್ರೆ ವಿಚಾರನ ಫ್ಯಾಕ್ಟ್ಸ್ ತಿಳಿಸ್ಬೇಕು, ಅದನ್ನ ಡಿಸಿಷನ್ ಮಾಡಕ್ಕೆ ಜನರ ಮೇಲೆ ಬೀಳ್ಬೇಕು. ಬಟ್ ಈ ವ್ಯಕ್ತಿ ಸೋ ಕಾಲ್ಡ್ ರಾಕೇಶ್ ಶೆಟ್ಟಿ ಸ್ವಯಂ ಘೋಷಿತ ಯಾವುದೇ ವ್ಯಕ್ತಿ ಆಗಿರ್ಲಿ, ಆ ಸಮೀರ್ ಬಗ್ಗೆ, ಆ ಸಮೀರ್ ಇಟ್ಕೊಂಡು ಧರ್ಮ, ಜಾತಿ, ಅವ್ರ ಅಪ್ಪ ಯಾರು, ವಾಟ್ ಇಸ್ ದ ಲ್ಯಾಂಗ್ವೇಜ್ ಯೂಸ್, ಇವನು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದಾನೆ? ಅವತ್ತಲ್ಲಿ ಹಾಕಿದ್ದು ಮನೆ ಫೋಟೋ ಇವನದೆ, ಆ ಮನೆ ಫೋಟೋ ಹಾಕಿದ್ರಲ್ಲ ಇವನದೆ. ಇವನು ಚಾನೆಲ್ ಹೆಂಗ್ ನಡೆಸ್ತಾ ಇದ್ದಾನೆ, ಏನೇನ್ ಮಾಡ್ತಾ ಇದ್ದಾನೆ, ನಮ್ಮ ಹತ್ರ ದಾಖಲೆ ಇದೆ. ಇವನು NIA ಬೇಕಂತೆ ಈ ಮುಸೂಡಿಗೆ. ಆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾನೆ, ಆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ಲೈವ್ ನ ಮಾಡಿ ಓಕೆ ಸಮೀರ್ ಅಪ್ಪ ಮಹೇಶ್ ತಿಮ್ರೋಡ್ ಅಂತೆ, ಗಿರೀಶ್ ಮಠ, ಯಾವ ಲ್ಯಾಂಗ್ವೇಜ್ ಇದು ಅಂದ್ರೆ? ಇವನು ರಾಕೇಶ್ ಶೆಟ್ಟಿ ಯಾವ ರೀತಿ ಹೆಣ್ಮಕ್ಳಿಗೆ ನೇಣ್ ಹಾಕರು, ಬಿಗ್ ಬಾಸ್ ಅಲ್ಲಿ ಮಾತಾಡಿದ್ರು, ಚೈತ್ರ ಕುಂದಾಪುರ ನಿಮ್ಮ ಅಪ್ಪನ ಕೊಟ್ಟಿದ್ದೆ ಅಂತಂದು. ಬುಧವಂತ ನಮ್ಮ ಬಿಗ್ ಬಾಸ್ ನಿರೂಪಕರಾದಂತ ಸುದೀಪ್ ಅವರು ಮಾತಾಡಿದ್ರು, ಏಯ್ ಚೈತ್ರ ಕುಂದಾಪುರ ನೀನು ಅಂದಿದ್ದು ಜಗದೀಶ್ ಅವ್ರಿಗೂ ಅಲ್ಲ, ಅವ್ರ ತಂದೆಗೂ ಅಲ್ಲ, ಅವರ ತಾಯಿಗೆ ನೀನು ನಿಂತಿದ್ದು ಅಂತ. ಅಂದ್ರೆ ಅಪ್ಪನ ಕೊಟ್ಟಿದ್ದೆ ಅಂತಂದ್ರೆ ಅಂದ್ರೆ ತಾಯಿಯ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ. ಈ ವ್ಯಕ್ತಿ ಸಮೀರ್ ಅವರ ತಾಯಿಯನ್ನ ಒಂದು ಮಟ್ಟದಲ್ಲಿ ಒಂದು ಪ್ರಾಸ್ಟಿಟ್ಯೂಟ್ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಯಾವ ನೈತಿಕತೆ ಇದೆ ಇವನಿಗೆ? ಅಂದ್ರೆ ಸಮೀರ್ ಅವರ ತಾಯಿ ಮಹೇಶ್ ತಿಮ್ರೋಡ್ಗೆ ಹೆಂಡತಿ, ಇವ್ರು ಯಾರು ಗಿರೀಶ್ ಮಠನ್ ಅವ್ರಿಗೆ ಹೆಂಡತಿ. ಯಾವ ಭಾಷೆ ರೀ? ದಣಿಗಳು ಕೊಟ್ಟ ಬ್ರೀಫ್ ಕೇಸ್ಗೆ ನಿಯತ್ತಾಗಿ ಲೈವ್ ಶೋ ಮಾಡುವಂತ ವ್ಯಕ್ತಿಗಳು ಇವರೇನಾ? ಯಾವ ಲ್ಯಾಂಗ್ವೇಜ್ ಬೇವರ್ಸಿ ಅಂತೆ ಆ ಪದಗಳು ನೋಡ್ರಿ. ಏಯ್ ರಾಕೇಶ್ ಶೆಟ್ಟಿ, ನನಗೆ ಗೊತ್ತಿಲ್ಲ ನೀನು ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ಅಂತ. ಒಂದಂತೂ ನಿಜ, ಸತ್ಯ ಬೆಂಕಿ ಇದ್ದಂಗೆ. ನೀನು ಅವ್ರ ತಾಯಿ ಬಗ್ಗೆ ಮಾತಾಡಲ್ಲ, ಯಾವ ನೈತಿಕತೆ ಇದೆಯಪ್ಪ ನಿನ್ಗೆ ಅವ್ರ ತಾಯಿ ಬಗ್ಗೆ ಮಾತಾಡಕ್ಕೆ? ಏನು ಸಮೀರು ಅಪ್ಪ ಯಾರು ಅಂತ ಹೇಳ್ತೀಯಾ? ನೀನ್ ಗೊತ್ತೇನೋ ಅವ್ರ ತಾಯಿ ಬಿಟ್ಟರೆ ಯಾರಿಗೂ ಗೊತ್ತಿರಲ್ಲ. ನೀನ್ ಯಾವಾಗ ಟಾರ್ಚರ್ ಹೋಗಿದ್ದೆ? ಏಯ್ ಯಾವ ಮಟ್ಟದ ಸೋಲ್ಡ್ ಮೀಡಿಯಾ ತರ ಮಾತಾಡ್ತೀಯಲ್ಲೋ? ಇಡೀ ಕರ್ನಾಟಕ, ಇಡೀ ಪ್ರಪಂಚ ನೋಡ್ತಾ ಇದೆ. ಅಲ್ಲಿ ಕಮೆಂಟ್ ಸೆಕ್ಷನ್ ಆನ್ ಮಾಡು. ನಿನಗೆ ಜನ ಮತ್ತೆ ಅಲ್ಲಿರೋರು ಹೆಂಗ್ ಉತ್ತರ ಕೊಡ್ತಾರೆ ಅಂತ ಅಲ್ಲಿ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ. ನಾವ್ಯಾರು ಆಫ್ ಮಾಡಲ್ಲಪ್ಪ, ಅಲ್ಲಿ ಜನ ಏನ್ ಬೇಕಾದ್ರೆ ಪ್ರತಿಕ್ರಿಯೆ ಮಾಡ್ಬೋದು, ನಾವ್ಯಾರು ಕಮೆಂಟ್ ಸೆಕ್ಷನ್ ಆಫ್ ಮಾಡಲ್ಲ. ಸಮೀರ್ ಅವರ ತಾಯಿಯನ್ನ ಒಂದು ಮಟ್ಟದಲ್ಲಿ ವೇಶ್ಯೆ ಅಂತ ಇವನು ಟಿವಿ ಪ್ರೋಗ್ರಾಮ್ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾನೆ. ವಿಚಾರ ಏನೇ ಇರಲಿ, ಇಲ್ಲಿ ಹೇಳಿದ್ದು ಆ ಕೊಲೆಗಳ ಬಗ್ಗೆ ನಿರ್ದಿಷ್ಟವಾಗಿ SIT ತನಿಖೆ ಆಗ್ಬೇಕು ಅಂತ. ತಾಕತ್ತಿದ್ರೆ SIT ತನಿಖೆ ಮಾಡ್ತಾ ಇದ್ದಾರೆ, ಶುರು ಮಾಡಿದ್ದಾರೆ, ವೇಟ್ ಮಾಡಬೇಕು. ಆದ್ರೆ ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿಯನ್ನ, ಅವನು ಸಮೀರು ಧರ್ಮದ ಬಗ್ಗೆ ಮಾತಾಡಿಲ್ಲ, ಜಾತಿ ಬಗ್ಗೆ ಮಾತಾಡಿಲ್ಲ, ದೇವ್ರ ಬಗ್ಗೆ ಮಾತಾಡಿಲ್ಲ. ಇವನು ಯಾವ ಸೀಮೆ ಹಿಂದೂರಿ? ಶಿವಭಕ್ತ ಅಂತೆ, ಶಿವಭಕ್ತ ಅಂತ ಇವನು ರಾಕೇಶ್ ಶೆಟ್ಟಿ. ಅಲ್ಲಿ ಊರಲ್ಲಿ ಶಿವಭಕ್ತ ದೊಡ್ಡ ಬಂಗ್ಲೆ ಕಟ್ಟವನೆ. ನನ್ಗೆ ಯಾರ ಕಳ್ಸಿದ್ರು ಅಲ್ಲ, ನನ್ನ
ಅಂದಾಜಿನ ಪ್ರಕಾರ 25 ಕೋಟಿ ಅಲ್ರಿ. ಬೆಂಗಳೂರಲ್ಲಿ ಪವರ್ ಟಿವಿ ನಡೆಸ್ಕೊಂಡು 25 ಕೋಟಿ ರೂಪಾಯಿ ಮನೆ ಕಟ್ಟಕ್ಕೆ ಸಾಧ್ಯನಾ? ಸಾಧ್ಯನಾ? ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಹಿಂದೆ ಬಿದ್ದಿದ್ದ ಏನಕ್ಕೆ ಅದು ಹೇಳ್ಬಿಡ್ತೀನಿ. DK ಶಿವಕುಮಾರ್ಗೆ ಖುಷಿ ಮಾಡಕ್ಕೆ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ಅವ್ನು ಪ್ರಜ್ವಲ್ ತಪ್ಪು ಮಾಡಿದ್ರೆ ಅದ್ರ ಬಗ್ಗೆ ಒಂದ್ 2 ಕಾರ್ಯಕ್ರಮ ಮಾಡಿ ಬಿಟ್ಟಾಕರೆ ಆಯ್ತು. SIT ಮಾಡಿದ್ರು, ಅರೆಸ್ಟ್ ಆದ್ರು, ಜೈಲಲ್ಲಿ ಇದ್ದಾನೆ ಪ್ರಜ್ವಲ್. ಈ ವಾಂಟೆಡ್ ಟು ಮೇಕ್ DK ಶಿವಕುಮಾರ್ ಹ್ಯಾಪಿ. DK ಶಿವಕುಮಾರ್ ಖುಷಿ ಮಾಡೋಕ್ಕೋಸ್ಕರ ಆ ದೇವೇಗೌಡರ ಫ್ಯಾಮಿಲಿನ ಒಗದ ಯಾರಾದ್ರೂ ಆ ರೀತಿ ನೈತಿಕತೆ ಬಿಟ್ಟು ಪ್ರೋಗ್ರಾಮ್ ಮಾಡಕ್ ಸಾಧ್ಯನಾ? ಬೇರೆ ಯಾವ ಪ್ರೋಗ್ರಾಮ್ ಮಾಡಲ್ಲ. ಒಂದು ಸಾವಿರಾರು ಭ್ರಷ್ಟಾಚಾರ ಇದೆ. ಈಗ ನೋಡಿ, ಅಲ್ಲಿ ಆಳ್ವಾ ಕಾಲೇಜಲ್ಲಿ ಲೆಕ್ಚರರ್ಗಳು ರೇಪ್ ಮಾಡಿದ್ರು, ಪ್ರೋಗ್ರಾಮ್ ಮಾಡಲ್ಲ. ಆತನಿಗೆ ಏನಾದ್ರು ಲಾಭ ಅನ್ಸಿದ್ರೆ, ಅದರಿಂದ ಲಾಭ ಬರುತ್ತೆ ಅಂತಂದ್ರೆ ಕುಮಾರಸ್ವಾಮಿ, HD ಕುಮಾರಸ್ವಾಮಿ ದೇವೇಗೌಡರ ಫ್ಯಾಮಿಲಿ ಯಾಕೆ ಬಿದ್ದಿದ ಅಂತಂದ್ರೆ DK ಶಿವಕುಮಾರ್ ಅಂತ ತುಂಬಾ ಒಳ್ಳೆ ನಂಟಿನ ಇಟ್ಕೊಂಡಿದ್ದಾನೆ. ಅದರಿಂದ ಏನೋ ಲಾಭ ಇರ್ತದೆ. ಇಲ್ಲಾಂದ್ರೆ ಕುಮಾರಸ್ವಾಮಿ ಅವ್ರ ಮೇಲೆ 6 ತಿಂಗಳು ಪ್ರೋಗ್ರಾಮ್ ಮಾಡೋ ರಾಕೇಶ್ ಶೆಟ್ಟಿನೇ ಅಲ್ಲ. ಆಮೇಲೆ ಗೊತ್ತಾಯ್ತು ಮನೆ ಓಪನಿಂಗ್ ಮಾಡಿದ್ಮೇಲೆ ವೈ ರಾಕಿ ಬಾಯ್ ತುಮ್ನೆ ತೋ ಝಲಕ್ ದಿಖಾ ದಿಯಾ ಯಾರ್, ಇತ್ನಾ ಬಡಾ ಮಕಾನ್. ಅದು ಮನೆ ಅಲ್ಲ ಗುರು, ಮೈಸೂರಿನ ಅರಮನೆ. ಈಗ ಗೊತ್ತಾಯ್ತು ಕುಮಾರಸ್ವಾಮಿ ಅವ್ರನ್ನ ಏನಕ್ಕೆ ಒಗೆದಿದ್ದು ಅಂತ. ಈಗ ಗೊತ್ತಾಯ್ತು. ಚೆನ್ನಾಗಿರೋ ಹಂಗನ್ ಮಾತ್ರಕ್ಕೆ ನಾವ್ ಯಾರು ದಡ್ರಲ್ಲ. ರಾಕೇಶ್ ಶೆಟ್ಟಿ, ಓಕೆ, ನೀನು ಸಮೀರ್ ಅವ್ರ ತಾಯಿ ಬಗ್ಗೆ ಮಾತಾಡಿದ್ರೆ ನಿನ್ನ ಚಾನೆಲ್ ಅಲ್ಲಿ ಏನ್ ನಡೀತಾ ಇದೆ ನಾನ್ ಮಾತಾಡ್ಬೇಕಾಗುತ್ತೆ. ನನ್ನ ಬಾಯಿ ಒಂದ್ಸತಿ ತೆರೆದ್ರೆ ಅದಕ್ಕೆ ಫುಲ್ ಸ್ಟಾಪ್ ಇಲ್ಲ. ನೀನ್ ಯಾವ ಸ್ಟಿಂಗನ ಮಾಡ್ಕೋ, ಯಾವ ಪಿಂಗನ ಮಾಡ್ಕೋ, ಅರ್ಥ ಆಯ್ತನಾ? ನಾವ್ ಯಾರು ದಡ್ರೇನಲ್ಲ. ಆಮೇಲೆ ನಿನ್ನ ಬೊಗಳೆ ಕೇಳಕ್ಕೆ ನಾವ್ ಯಾರು ಕಿವಿ ಮೇಲೆ ಓನ್ ಇಟ್ಕೊಂಡ್ ಬಂದಿಲ್ಲ. ಕುಮಾರಸ್ವಾಮಿ ಪ್ರಜ್ವಲ್ ಅವ್ರದ್ದು ಪ್ರೋಗ್ರಾಮ್ ಮಾಡ್ದಲ್ಲ, ಏನು ಲಾಭ ಇದ್ರೆ ಮಾಡ್ದ ಹೇಳು? ನೀ DK ಶಿವಕುಮಾರ್ ತಾನೇ ಮಾಡಿದ್ದು ಹೇಳಲೇ. DK ಶಿವಕುಮಾರ್ ತಾನೇ ಮಾಡಿದ್ದು. DK ಶಿವಕುಮಾರ್ ಮನೆಗೆ ಹೋಗಿಲ್ಲ. DK ಶಿವಕುಮಾರ್ ಏನು ಲಾಭ ಪಡೆದಿಲ್ಲ. ಏನೋ ಪಡೆದಿರನೇನೆ ಕುಮಾರಸ್ವಾಮಿ ಮೇಲೆ ಪ್ರೋಗ್ರಾಮು ಹೊಡೆದ. ಏನು ಲಾಭ ಇಲ್ಲ. ತುಂಬ ನೀನೊಬ್ಬ ದೊಡ್ಡ ಪ್ರಾಮಾಣಿಕ. ಏನಯ್ಯ ದೊಡ್ಡ ಪ್ರಾಮಾಣಿಕ? ಯಾವ ಮುಖ ಇಟ್ಕೊಂಡು ಹೇಳ್ತೀಯೋ? ರಾಕೇಶ್ ಶೆಟ್ಟಿ, ಪ್ರಾಮಾಣಿಕತೆಗೆ ಕೆಲಸ ಮಾಡ್ತಾರಂತ ನಮ್ಮಂತವ್ರು. ನಾನೇನ್ ಬ್ರಿಫ್ ಕೇಸಿಕೊಂಡಿರಲ್ಲ. ಮಾತಾಡೋ, ನಾವು ಮಾತಾಡ್ತಾ ಇದೀವಿ. ಏನ್ ನೀನೊಬ್ಬ ಪ್ರಾಮಾಣಿಕನ? ಬೋರ್ಡ್ ಹಾಕೊಂಡಿದ್ಯಾ ಪವರ್ ಟಿವಿಗೆ ಪ್ರಾಮಾಣಿಕ ಅಂತ? ತೆಗೆದು ತೋರ್ಸ್ಲಾ? ತೆಗಿಬೇಕಾ? ಯಾರ್ಯಾರಿಗೆ ಮನೆ, ಫ್ಲಾಟು, ಇನ್ನ ಏನೇನು ಕೊಡೋಣ? ನೀನು ಹೋಗಲ್ಲ ಬರಲ್ಲ ಅಂತ ಮಾತಾಡಿದ್ರೆ ಅದನ್ನ ಕೇಳಿಸ್ಕೊಂಡಂತ ನಾವು ಕೂಡ ನಿನ್ನ ಹೋಗಬಾರ ಅಂತಾನೆ ಮಾತಾಡ್ಬೇಕಾಗುತ್ತೆ. ನಿನ್ನ ಟಿವಿ ಚಾನಲ್ ಓನರ್ ಬಿಟ್ಬಿಟ್ಟು ಫುಟ್ಪಾತ್ ಅಲ್ಲಿ ಪರೋಡಿ ರೌಡಿ ತರ ಮಾತಾಡ್ತೀಯ ಅಂತಂದ್ರೆ ನಾವು ಅದೇ ರೀತಿ ಉತ್ತರ ಕೊಡ್ಬೇಕಾಗುತ್ತೆ. ನಿನಗೆ ಸರಿ ಅನ್ಸಿದ್ರೆ ಯಾವೊಂದು ಬೇಕಾದ್ರೆ ಉಣ್ಣು, ನಮ್ಗೇನು ಸಮಸ್ಯೆ ಇಲ್ಲ. ಹಂಗಂತ ಅಂತಿದ್ದೆ ನೀನ್ ಹೇಳಿದ್ದೆ ನಿಜ, ನೀನ್ ಹೇಳಿದ್ರೆ ನಾವೆಲ್ಲ ಕೇಳಬೇಕು. ನಿನ್ನ ಚಾನಲ್ ತೋರ್ಸೋದೆಲ್ಲ ಸತ್ಯ. ನೀನು ಸತ್ಯ ಹರಿಶ್ಚಂದ್ರ ಮೊಮ್ಮಗ, ನಿನ್ನ ಚಾನಲ್ ಸತ್ಯ ಹರಿಶ್ಚಂದ್ರ ಚಾನಲ್ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೋ ಅನ್ಕೋಬೇಕು ಲೇ? ಯಾವ ಊರ ನಿಂದ? ಒಲೆ ತಿಂದ್ರೆ ನಾವು ನೋಡಿದ್ದೇವೆ. ಆ ಹೆಣ್ಣು ಮಗಳು ಬಟ್ಟೆ ಹಾಕಿ ನಿಮ್ಗೆ ಹೊಡೆದು ನಾವೇ ನೋಡಿ ಏನಂತ ನಿಮ್ ಶಿಷ್ಯ ಹೇಳಿದ ನನಗೆ, ನಿಮ್ ಶಿಷ್ಯ ಸರ್ ರಾಕೇಶ್ ಶೆಟ್ಟಿಗೆ ಅವಮಾನ ನರ ಕಟ್ಟಾಗ್ಬಿಟ್ಟಿದೆ. ನಿನಗೆ ನರ ಕಟ್ಟಾಗತ್ತೆ, ನನಗೆ ಮೈ ಮೇಲೆ ಬಟ್ಟೆನೇ ನಿಲ್ಲಲ್ಲ. ನಾನ್ ಬೇಕಾದ್ರೆ ಬಟ್ಟೆ ಬಿಚ್ಚಾಕಿ ಓಡಾಟಕ್ಕೆ ಬರ್ತೀನಲ್ಲ. ನೀನಾರು ಓಡೋಗಿದ್ದೆ, ಯಡಿಯೂರಪ್ಪನ ಕೇಸ್ ಹಾಕಿದ್ಮೇಲೆ ಓಡೋಗಿದ್ದೆ ನೀನು. ನಾವ್ ಯಾರು ಓಡಾಗಲ್ಲ. 4 ಸತಿ ಜೈಲಿಗೆ ಹೋಗಿದ್ರಲ್ಲ. ನಾವ್ ಯಾರು ಓಡಾಗಲ್ಲ, ನಾವ್ ಯಾರು ಭಯ ಬೀಳೋರಲ್ಲ. ಓಡೋಗಿದೆ ಯಡಿಯೂರಪ್ಪನ ಕೇಸಲ್ಲಿ ಫ್ಲೈಟ್ ಓಡೋಗಿದ್ದೆ. ಯಾಕೆ ಭಯ ನಿಂಗೆ? ತಪ್ಪಾಡಿಲ್ಲ ಅಂದ್ರೆ ಇಕ್ತಾರೆ ಅಂತ ಜೈಲಲ್ಲಿ ಹಾಕೊಂಡು ಇಕ್ತಾರೆ ಅಂತ ಗುಂಡು ಇದೆಯಾ ಇಕ್ತಾರೆ ಅಂತ ಯಾಕೆ ಹೊಡೆದಿದ್ದೆ? ನಿನ್ ಭಯ ಎಲ್ಲ ಯಾಕೆ ಹೊಡೆದೆ? ಯಡಿಯೂರಪ್ಪನ ಕೇಸಲ್ಲಿ ನಿನ್ನ ಚಾನಲ್ ಬಂದ್ ಮಾಡ್ರು. ಯಾಕೆ ಹೊಡೆದೆ? ಇರ್ಬೇಕಾಗಿತ್ತು, ಜೈಲ್ ಹೋಗ್ಬೇಕಾಗಿತ್ತು, ದಮ್ಮು ತಗ ತೋರಿಸ್ಬೇಕಾಗಿತ್ತು. ಯಾಕೆ ಹೊಡೆದೆ? ನೀನು ಕುಮಾರಸ್ವಾಮಿ ಅವರ ಪ್ರಜ್ವಲ್ದು ಕಾರ್ಯಕ್ರಮ ಮಾಡಿದ್ದು ಯಾರ್ದೋ ತೀಟೆ ತೀರ್ಸಕ್ಕೆ, ಓಕೆ, ಯಾರ್ದೋ ಕಾಂಗ್ರೆಸ್ ಅವ್ರದ್ದು ತೀಟೆ ತೀರ್ಸಕ್ಕೆ ನೀನ್ ಪ್ರೋಗ್ರಾಮ್ ಮಾಡಿದ್ದು. ನೀನ್ ಲಾಭ ಇಲ್ಲ ಅಂದ್ರೆ ಉಚ್ಚೆ ಕೂಡ ಅಲ್ಲ, ಅದು ನಮ್ಗೆ ಗೊತ್ತಿದೆ. ನಿನಗೆ ಅವಮಾನ ನಡಟಾಗಿದೆ. ನಮಗೆ ಮೈ ಮೇಲೆ ಬಟ್ಟೆ ನಿರ್ಮಾಣವಾಗಿದ್ದೀವಿ. ನಮ್ಗೆ ಕೇಸ್ ಹಾಕಲಿ, ಜೈಲು ಹಾಕಲಿ, ಯಾವನಾದ್ರು ಉಕ್ಕಂಡ್ಲಿ, ನಮ್ಗೆ ಏನು ಆಗಲ್ಲ. ನೀನೊಬ್ಬ ಚಾನಲ್ ಓನರೇನಾ? ಯಾರೋ ಮಾತಾಡೋದು ಧರ್ಮದ ಬಗ್ಗೆ? ನಿನ್ ಮೇಲೆ ಕೇಸ್ ಹಾಕ್ಬೇಕಲ್ಲ? ನಿನ್ ಮೇಲೆ ಕೇಸ್ ಹಾಕ್ಬೇಕು. ಯಾಕೆ ಹಾಕ್ಬಾರ್ದು ನಿನ್ ಮೇಲೆ ಕೇಸು? ಯಾರು ಮಾತಾಡೋದು ಧರ್ಮದ ಬಗ್ಗೆ? ಯಾರೋ ಮಾತಾಡೋದ್ರಲ್ಲಿ? ನೀನು ಸುಳ್ಳು ಹೇಳೋ ಅಂತ ವ್ಯಕ್ತಿ. ಬಾ ನನ್ನ ಮನೇಲಿದೆ ಶಿವಲಿಂಗ, ನಾ ಪೂಜೆ ಮಾಡ್ತೀವಿ. ನೀನ್ ಯಾವ ಸೀನ ನಿಂದ್ರಲ್ಲ? ಸಮೀರ್ ತಾಯಿ ಬಗ್ಗೆ ಮಾತಾಡ್ತೀಯ? ನೀನು ಒಂದು ತಾಯಿ ಹೊಟ್ಟೆನಲ್ಲಿ ಹುಟ್ಟಿರೋದು. ಏ ರಾಕೇಶ್, ನೀನು ಒಂದು ತಾಯಿ ಹೊಟ್ಟೆನಲ್ಲಿ ಹುಟ್ಟಿರೋದು. ಸಮೀರ್ಗೆ ಮಹೇಶ್ ನೋಡಿ ಅಪ್ಪನ, ಗಿರೀಶ್ ಮಟ್ಟನ್ ಅಪ್ಪನ ಅಂದ್ರೆ ನೀನು ಓಪನ್ ಆಗಿ ಅವ್ರ ತಾಯಿ ಸುಳ್ಳೆ ಅಂತ ಹೇಳ್ತಾ ಇದೆಯಾ? ನಿನ್ ನಾಲ್ಗೆ ಬೀಳಲ್ಲ ನಿಂಗೆ? ನಾನು ಮಾತಾ ಹೇಳ್ತೀನಿ. ಈ ಪ್ರಕೃತಿ, ಈ ಯೂನಿವರ್ಸ್ ಮುಂದೆ ನಿಜವಾಗ್ಲು ಇನ್ನು 10 ದಿವಸದಲ್ಲಿ ಸತ್ಯ ಹೊರಗಡೆ ಬರ್ತದೆ. ನಿನ್ನಂತ 100 ಜನ ಬಾಯ್ ಬಿಟ್ಕೊಂಡ್ಲಿ. ನಿನ್ನ ಬಾಯ್ ನೀನು ಯಾರ್ದು 1 ರೂಪಾಯಿ ತಿಂದಿರಾ ನಿಯತ್ತಾಗಿ ಲೈಕ್ ಮಾಡಿದ್ರೆ ನಿನಗೇನು ಆಗಲ್ಲ. ನೀನೇನಾದ್ರೂ ಯಾರತ್ತಾದ್ರೂ ಬ್ರೀಫ್ ಕೇಸ್ ಇಸ್ಕೊಂಡ್ಬಂದು ಈ ಕಾರ್ಯಕ್ರಮ ನಡೆಸಿದ್ರೆ ನಿನಗೆ ಆ ದೇವ್ರೆ ಜಾಸ್ತಿ ದಿನ ಬೇಡ, ಕೆಲವು ದಿನಗಳಲ್ಲಿ ನಿನಗೆ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ ಆ ಭಗವಂತನೇ ಕೊಡ್ತಾನೆ. ನಿನ್ನ ನಾಲಿಗೆ, ನಿನ್ನ ಬಾಯಿ, ನಿನಗೆ ಭಯ ಇಲ್ವಲ್ಲ? ನಿನಗೆ ಭಯ ಇಲ್ವಲ್ಲ? ದೇವ್ರ ಕಂಡ್ರೆ ಭಯ ಬರುತ್ತೆ. ಈಗ ನಿನಗೆ ಭಯ ಬರುತ್ತೋ ಆ ಭಗವಂತ ನಿನಗೆ ಏನು ಸತ್ಯ ಅಂತ ತೋರಿಸ್ತಾನೆ. ನಿನ್ನ ಬಾಡಿನಲ್ಲಿ ಗೊತ್ತಾಗುತ್ತೆ, ನಿನ್ನ ಮುಖದಲ್ಲಿ ಗೊತ್ತಾಗುತ್ತೆ. ಯಾರು ಏನು ಮಾಡಲ್ಲ, ಯಾವ ವ್ಯಕ್ತಿನೂ ಬೇಕಾಗಿಲ್ಲ, ಯಾವ ಕಾನೂನು ಬೇಕಾಗಿಲ್ಲ. ಆ ಕಾನೂನು ಅಲ್ಲೇ ಇರಲಿ. ನಿನಗೆ 10 ದಿವಸದಲ್ಲಿ, ಇಡೀ ಪ್ರಪಂಚಕ್ಕೆ 10 ದಿವಸದಲ್ಲಿ ಸತ್ಯ ಅನ್ನೋದು ಗೊತ್ತಾಗುತ್ತೆ. ನಿನಗೆ ಸತ್ಯದ ಅರಿವಾಗುತ್ತೆ. ನೀನೇನು ತಪ್ಪಾಡಿಲ್ಲ ಅಂದ್ರೆ, ನೀನ್ ಯಾರ ಹತ್ರ ದುಡ್ಡು ಇಸ್ಕೊಂದಿರಾ, ಬ್ರೀಫ್ ಕೇಸ್ ಇಸ್ಕೊಂದಿರಾ, ಕಾರ್ಯಕ್ರಮ ಸತ್ಯದಿಂದ ಮಾಡಿದ್ರೆ ನಿನಗೇನು ಆಗಲ್ಲ. ನೀನೇನಾದ್ರೂ
ನೀನೇನಾದ್ರೂ ಬ್ರೀಫ್ ಕೇಸ್ ಇಸ್ಕೊಂಡು ಬೇರೆಯವ್ರ ಹತ್ರ ಹಣ ಇಸ್ಕೊಂಡು ಕಾರ್ಯಕ್ರಮ ಮಾಡಿ ಈ ರೀತಿ ಉಚ್ಚಾಟ ಮಾಡಿದ್ರೆ ನಿನಗೆ ಒಂದು ಶಾಸ್ತಿ ಆ ಭಗವಂತನೇ ಕೊಡ್ತಾನೆ. ನೀನು ಆ ದಿವ್ಯ ಶಕ್ತಿಗಿಂತ ದೊಡ್ಡವನಲ್ಲ. ಓಕೆ, ಧರ್ಮಸ್ಥಳ ಮಂಜುನಾಥನೇ ನಿನ್ನ ಮುಖಕ್ಕೆ, ನಿನ್ನ ನಾಲಿಗೆಗೆ, ನಿನ್ನ ಬಾಯಿಗೆ ಉತ್ತರ ಕೊಡ್ತಾನೆ. ನಾವೆಲ್ಲ ನೋಡ್ತೀವಿ, ವಿ ಆಲ್ ವಿಲ್ ವಿಟ್ನೆಸ್. ಆಮೇಲೆ ನೀನ್ ತಪ್ಪು ಮಾಡಿಲ್ಲ ಅಂತಂದ್ರೆ ಯಾರು ಏನು ಮಾಡಕ್ಕಾಗಲ್ಲ, ಇನ್ಕ್ಲೂಡಿಂಗ್ ದೇವರು ಏನು ಮಾಡಕ್ಕಾಗಲ್ಲ. ನೀನೇನಾದ್ರೂ ಈ ಚಾನೆಲ್ ನ, ಈ ಪವರ್ ಟಿವಿ ಚಾನೆಲ್ ನ ಆ ಡೆಸ್ಕ್ ನ, ನಿನ್ನ ಬಾಯಿನ ಮಾರಾಟ ಮಾಡ್ಕೊಂಡಿದ್ರೆ ಆ ಬಾಯಿಗೆ ಏನೋ ಒಂದು ಹೊಡ್ತದೆ. ನಿನ್ನ ಬಾಯಿಗೆ, ನಿನ್ನ ನಾಲಿಗೆಗೆ, ನಿನ್ನ ಮುಖಕ್ಕೆ ಏನೋ ಒಂದು ಕೆಟ್ಟದಾಗುತ್ತೆ. ಬಾರ್ದಿಕ್ಕೋ. ನಾನ್ ಇಂತರ ಉಚ್ಚಾಟ ಮೇರಿಯಲ್ಲ. ನಾನು ಹೇಳ್ತಾ ಇರೋದು ಸತ್ಯ ಸತ್ಯ ಸತ್ಯ. ನೀನೇನಾದ್ರೂ ಮಾರಾಟ ಆಗಿದ್ರೆ, ನೀನೇನಾದ್ರೂ ಬ್ರೀಫ್ ಕೇಸ್ ಇಸ್ಕೊಂಡ್ ಬಂದಿದ್ರೆ, ನೀನೇನಾದ್ರೂ ಯಾರ ಪರವಾಗಿ ಕಾರ್ಯಕ್ರಮ ಮಾಡಿದ್ರೆ ಆ ಭಗವಂತ ನಿನ್ನ ನಾಲಿಗೆಗೆ, ನಿನ್ನ ಮುಖಕ್ಕೆ, ನಿನ್ನ ಆರೋಗ್ಯಕ್ಕೆ ಖಂಡಿತ ಹೆಚ್ಚು ಕಡಿಮೆ ಆಗುತ್ತೆ ನಿನ್ಗೆ. ನಾವು ನಿಂತ ಯಾರಪ್ಪ ಅಂತ ಕೇಳಕೋಲ್ಲ ನಿನ್ನ. ರಾಕೇಶ್ ಶೆಟ್ಟಿ ನಿನ್ನಪ್ಪ ಯಾರು? ಯಾರ ಹತ್ರ ಬ್ರೀಫ್ ಕೇಸ್ ಇಸ್ಕೊಂಡ್ಬಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೆ ಅಂತ ಖಂಡಿತ ಕೇಳಲ್ಲ. ಯಾಕಂತಂದ್ರೆ ನನ್ನ ತಾಯಿ ಬೇರೆ ಅಲ್ಲ, ನಿನ್ ತಾಯಿ ಬೇರೆ ಅಲ್ಲ. ನಿನ್ನ ತಾಯಿನ ಅವಮಾನಿಸಿದ್ರೆ ಅದು ನನ್ನ ತಾಯಿನ ಅವಮಾನ ಮಾಡ್ದಂಗೆ. ಒಂದ್ ಹೆಣ್ಣೆಲ್ಲ ಬರ್ತಾಳೆ, ಸಮೀರ್ ತಾಯಿನ ಬೈತ್ಯಾ? ನಿನ್ ಯೋಗ್ಯತೆ ಇದ್ರೆ ಸಮೀರನ್ನ ದಾಖಲೆ ಇಟ್ಕೊಂಡು ಪ್ರಶ್ನೆ ಮಾಡು. ಆ ಯೋಗ್ಯತೆ ನಿನ್ಗೆ ಎಲ್ಲೋ ಇದೆ ಯೋಗ್ಯತೆ ನಿನ್ಗೆ? ಇದೇ ಯೋಗ್ಯತೆ? ದಾಖಲೆ ಇಟ್ಕೊಂಡು ಪ್ರಶ್ನೆ ಮಾಡು. ನಾವು ನಿನ್ ಜೊತೆ ನಿಂತ್ಕೊಂತೀವಿ. ದಾಖಲೆ ಇರೋದೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ. 10 ದಿವಸ ಈ ಕೇಸಲ್ಲಿ ಸತ್ಯ ಹೊರಗಡೆ ಬರ್ತದೆ. ಎಕ್ಸಾಕ್ಟ್ಲಿ 10 days, ಜಾಸ್ತಿ ದಿನ ಇಲ್ಲ, 10 ದಿನ ಹೊರಗಡೆ. ಇವತ್ತು ತಾರೀಕು 23 ಅಲ್ವಾ? 10 ದಿವಸ ಕೌಂಟ್ ಮಾಡು. ನೀನೇನಾದ್ರು ಹೇಳದಲ್ಲ, ಅವರಪ್ಪ ತಿಮ್ರೋಡು ಅಂತ ಹೇಳ್ದಲ್ಲ, ಅವರಪ್ಪ ಗಿರೀಶ್ ಮಠಣ್ಣರು XYZ ಅಂದಲ್ಲ. ನೀನೇನಾದ್ರು XYZ ಹತ್ರ ಲಾಭ ಇಸ್ಕೊಂಡ್ಬಂದು ಬ್ರೀಫ್ ಕೇಸ್ ಇಸ್ಕೊಂಡ್ಬಂದು ಈ ಕಾರ್ಯಕ್ರಮ ಮಾಡಿದ್ರೆ ಆ ಬ್ರೀಫ್ ಕೇಸ್ ಇಸ್ಕೊಂಡ್ಬಂದ ಕೈ, ಆ ಮಾತಾದಂತ ನಾಗೆ, ಆ ಬಾಯಿ, ಆ ಮೈ, ಖಂಡಿತ ಅದಕ್ಕೇನಾದ್ರೂ ಒಂದು ಭಗವಂತ ಕೊಟ್ಟೇ ಕೊಡ್ತಾನೆ. ನಾವೆಲ್ಲ ನೋಡ್ತೀವಿ. ಏನೋ ಉಚಿತನ ರಾಕೇಶ್, ಏನೋ ಉಚಿತನ? ಅದ್ ಯಾವ್ದೋ ಮನುಷ್ಯನ ಮಾಡಿರೋ ನೋಟ್ಗೋಸ್ಕರ ಆ ನೋಟಲ್ಲಿ ಆ ಕರ್ಮದಲ್ಲಿ ಮನೆ ಕಟ್ಟಿದ್ರೆ, ಆ ಕರ್ಮದಲ್ಲಿ ಕಾರ್ ತಗೊಂಡ್ರೆ, DK ಶಿವಕುಮಾರ್ ಕಾರ್ ಉಲ್ಟಾ ತಗೊಂಡಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋ ಮನುಷ್ಯ ಭಗವಂತ ಕರ್ಕಣೆ ಬಿಡ್ತಾನೆ ಮೇಲಕ್ಕೆ. ಒಬ್ಬ DK ಶಿವಕುಮಾರ್ ಆಯ್ತಲ್ಲಿ. ಅರ್ಥ ಮಾಡ್ಕೋ. ಮನುಷ್ಯ ಮಾಡುವ ಆ ನೋಟಿಗೆ ಕೊಡೋ ಬೆಲೆ ಮಾನವೀಯತೆಗೆ ಇಲ್ವಲ್ಲಪ್ಪ? ನೀವು ಚಾನಲ್ ಮಾಡ್ಕೊಂಡಿರೋದು ಈ ರೀತಿ ಉಚ್ಚಾಟ ಆಡೋಕೆನಯ್ಯ? ಹಂಗಾರೆ ಮಾನವೀಯತೆಗೆ, ಸಾವಿಗೆ, ಹೆಣ್ಣು ಮಕ್ಕಳ ಸಾವಿಗೆ, ರೇಪ್ಗೆ ಏನು ಬೆಲೆನೇ ಇಲ್ಲ ಅಂತಾಯ್ತು. ಎಲ್ಲ ನಿನ್ ಧರ್ಮನ, ಪವರ್ ಟಿವಿ ಧರ್ಮ. ಓಕೆ, ಅದೇ ಧರ್ಮದ ಆಣೆ ಮಾಡಿ ನಾನು ಹೇಳ್ತೀನಿ. ಆ ಭಗವಂತನ ಮುಂದೆ ಹೇಳ್ತಾ ಇದ್ದೀನಿ, ನೀನೇನಾದ್ರೂ ಅನ್ಯಾಯ ಮಾಡಿದ್ರೆ ನಿನಗೆ ಹೇಳ್ತೀನಲ್ಲ, ಅತಿ ಶೀಘ್ರದಲ್ಲಿ ನಿನಗೆ ಆ ಭಗವಂತ ಏನ್ ಕೊಡ್ಬೇಕು ಅಡ್ರೆಸ್ ಹುಡ್ಕೊಂಡ್ ಬಂದು ಹೇಳ್ತೀನಲ್ಲ, ಕಾನೂನು ಮಿಸ್ ಆಗ್ಬೋದು, ನೀನ್ ಮಾಡೋ ಕರ್ಮ ಮಿಸ್ ಆಗಲ್ಲ. ನೀನೇನ್ ಅನ್ಕೊಂಡಿದ್ಯಾ? ಜಸ್ಟ್ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಮನುಷ್ಯ. ಒಂದು ಸತಿ ಹಿಂಗೆ ಜೋರ ಗಾಳಿ ಬಂದ್ರೆ ಒಡೆದೋಯ್ತು ಮನುಷ್ಯ. ಸಾವಿರಾರು ಹೆಣ್ಮಕ್ಳು ಸತ್ತೋಗಿದ್ದಾರೆ. ಅವ್ರ ಅಪ್ಪ ಅಮ್ಮನಿಗೆ ಅವರು ಊಟ ಹಾಕಿದ್ರೆ ಅಂತ ಕೂಡ ಗೊತ್ತಿಲ್ಲ. ಅಂತದ್ರಲ್ಲಿ ಅವ್ರ ಬಗ್ಗೆ 1-2 ಮಾತು. ಓಕೆ, ನಿಮ್ಗೆ ಅಲ್ಲ, ಅವನಿಗೆ ಮಹೇಶ್ ತಿಮ್ರೋಡ್ ಅಪ್ಪ ಅಂತ ಹೇಳ್ದಲ್ಲ, ನಿನ್ ಗೊತ್ತಿಲ್ಲ ಯಾರ ಪರವಾಗಿ ಏನಕ್ಕೆ ನೀನು ಕಾರ್ಯಕ್ರಮ ಮಾಡ್ತಾ ಇದೀಯ ಅಂತ. ಒಂದಂತೂ ನಿಜ ರಾಕೇಶ್ ಶೆಟ್ಟಿ, ಇಫ್ ನನಗೆ ಗೊತ್ತಿದೆ ಮೇಲಿರೋನ ಕೃಪೆ ನನ್ನ ಮೇಲೆ ತುಂಬಾ ಚೆನ್ನಾಗಿದೆ. ಇಲ್ಲಾಂದ್ರೆ ಇಷ್ಟು ದೊಡ್ಡ ಹೋರಾಟಗಳನ್ನ, ಇಷ್ಟು ದೊಡ್ಡ ವ್ಯಕ್ತಿಗಳನ್ನ ಬೀದಿ ತರೋ ಶಕ್ತಿ ಇರಲಿಲ್ಲ. ನೀನಾದ್ರೂ ನಾ 30 ಕೋಟಿ 40 ಕೋಟಿ ಹಾಕಿ ಚಾನಲ್ ಮಾಡಿದ್ಯಾ. ನಾನು ಮಾತಾಡ್ತಾ ಇರೋದು ಕೇವಲ 20,000 ರೂಪಾಯಿ ಮೊಬೈಲ್ ಮುಂದೆ ಮಾತಾಡ್ತಾ ಇದ್ದೀನಿ. ಅಲ್ಲಿ ನೋಡು, 560 ಜನ ನೋಡ್ತಾ ಇದಾರೆ. ಸತ್ಯ ನೋಡ್ತಾ ಇದ್ದಾರೆ ಅವರು. 500 ನೀನು ನಿಜವಾಗ್ಲೂ ಹೇಳ್ತೀನಿ, ನಿನ್ನ ಚಾನಲ್ ಕೂಡ ನೋಡಲ್ಲ ಕಣೋ. ಅಷ್ಟು ಜನ ಇಲ್ಲಿ 20,000 ರೂಪಾಯಿ ಮೊಬೈಲ್ ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಜನ ನೋಡ್ತಾ ಇದ್ದಾರೆ. ಖಂಡಿತವಾಗಿ ಸತ್ಯಕ್ಕೆ ಬೆಲೆ ಇದೆ. ಅದೇ ಶಿವ, ಅದೇ ಧರ್ಮಸ್ಥಳದ ಮಂಜುನಾಥ. ನೀನ್ ತಪ್ಪು ಮಾಡಿದ್ರೆ, ನಾವು ತಪ್ಪು ಮಾಡಿದ್ರೆ ಅನ್ಭೋಕ್ಷಣ, ಅವ್ನು ಸಮೀರು ಅನ್ಭೋಗಿಸ್ತಾನೆ. ನಾವು ಯಾರೋ ತಪ್ಪು ಮಾಡಿಲ್ಲ, ನಾವು ನ್ಯಾಯದ ಪರವಾಗಿ ಇದ್ದೀವಿ ಅಂತಂದ್ರೆ ಖಂಡಿತವಾಗಿ ನೀನ್ ಅನ್ಯಾಯ ಮಾಡಿದ್ರೆ, ಅಥವಾ ನೀನ್ ಯಾರ ಡ್ಯಾಡಿ ಹತ್ರ ಏನಾದ್ರೂ ಲಾಭ ಇಸ್ಕೊಂಡ್ಬಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ರೆ ಆ ಕರ್ಮ ನಿನ್ನನ್ನ ತಾಳದೆ ಬಿಡಲ್ಲ. ಆ ಕರ್ಮ ನಿನ್ನ ಬಾಯಿಗೆ, ನಿನ್ನ ನಾಲಿಗೆಗೆ, ನಿನ್ನ ಕಣ್ಣಿಗೆ, ನಿನ್ನ ಮುಖಕ್ಕೆ, ನಿನ್ನ ದೇಹಕ್ಕೆ ತಟ್ಟುತ್ತೆ. ಸಾವಿರಾರು ಜನ ಈ ವಿಡಿಯೋನ ನೋಡ್ತಾರೆ. ನಾನು ಹೇಳ್ತೀನಲ್ಲ, ಆ ಮೇಲಿರುವಂತ ಭಗವಂತನನ್ನ ನೆನೆಸ್ಕೊಂಡು ಹೇಳ್ತಾ ಇದ್ದೀನಿ. ನಾವು ತಪ್ಪು ಮಾಡಿದ್ರೆ, ಅವ್ನು ಸಭೆ ತಪ್ಪು ಮಾಡಿದ್ರೆ ನಾಶವಾಗೋಗ್ಲಿ, ನಾವು ತಪ್ಪು ಮಾಡಿದ್ರು ನಾಶವಾಗೋಗ್ಲಿ. ಆದ್ರೆ ನಾವು ಯಾರು ತಪ್ಪು ಮಾಡಿಲ್ಲ. ಅಕಸ್ಮಾತ್ ನೀನ್ ತಪ್ಪು ಮಾಡಿದ್ರೆ, ಅಥವಾ ನೀನು ನಿಮ್ಮ ಡ್ಯಾಡಿ ಹತ್ರ ಡ್ಯಾಡಿ ಒಂದು ಸಮಯದಲ್ಲಿ ಸದಾಶಿವನಗರ ಡ್ಯಾಡಿ, ಈಗ ಧರ್ಮಸ್ಥಳದ ಡ್ಯಾಡಿ. ನಮ್ಗೇನ್ ಗೊತ್ತಿಲ್ಲ? ಡ್ಯಾಡಿ ಯಾರ್ಯಾರು ಅಂತ ಗೊತ್ತಿಲ್ಲ ನಮ್ಗೆ. ಯಾವ ಕಾರ್ಯಕ್ರಮ ಮಾಡಿದಾಗ ಯಾರ್ಯಾರು ಸ್ಪಾನ್ಸರ್ ಮಾಡ್ತಾರೆ ಕಾರ್ಯಕ್ರಮಗಳಿಗೆ, ಯಾವ ಡ್ಯಾಡಿಗಳು ಬಂದು ನೀನ್ ಇಸ್ಕೊಂಡ್ಬಂದಿದ್ರೆ ನೀನ್ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ನಿನಗೆ ತಟ್ಟುತ್ತೆ ಕರ್ಮ. ನಿನ್ನ ಅಡ್ರೆಸ್ ಮರೆಯಲ್ಲ, ನಿನ್ನ ಅಡ್ರೆಸ್ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಆ ಕರ್ಮ ನೀನೇನಾದ್ರು ಇಸ್ಕೊಂಡು ಬಂದಿದ್ದರೆ ಖಂಡಿತ ನಿನಗೆ ತಟ್ಟುತ್ತೆ. ನ್ಯಾಯಾಲಯದ ತೀರ್ಪು ಬಗ್ಗೆ ನಮ್ಗೆ ಗೌರವ ಇದೆ, ಈ ವ್ಯವಸ್ಥೆ ಬಗ್ಗೆ ಗೌರವ ಇದೆ, ಈ ಸಂವಿಧಾನ ಬಗ್ಗೆ ಗೌರವ ಇದೆ. ಅದನ್ನೆಲ್ಲ ಸೈಡ್ ಇಟ್ಟರು ಕೂಡ ಒಂದೊಂದು ನಿಜ, ಒಂದು ನೈತಿಕತೆ ಅಂತ ಇದೆ. ಐ ಟಚ್ ಮೈ ಹಾರ್ಟ್ ಅಂಡ್ ಸೇ, ನಾನ್ ತಪ್ಪು ಮಾಡಿಲ್ಲ ಅಂತ. ನೀನ್ ತಪ್ಪು ಮಾಡಿದ್ರೆ, ನಿಮ್ಮ ಡ್ಯಾಡಿ ಧರ್ಮಸ್ಥಳದ ಡ್ಯಾಡಿ ಆಗಿದ್ರೆ ಖಂಡಿತವಾಗಿ ನಿನಗೆ ಅತಿ ಶೀಘ್ರದಲ್ಲಿ ಆ ಶಾಪ ತಟ್ಟುತ್ತೆ. DK ಶಿವಕುಮಾರ್ಗೆ SIT ಮಾಡಬೇಡ ಅಂತ ಅಡ್ಡ ನಿಂತ್ಕೊಂಡ್ರು. SIT ಮಾಡಬೇಡ ಅಂತ ಅಡ್ಡ ನಿಂತ್ಕೊಂಡಿದ್ದಕ್ಕೆ ಮೈಸೂರಲ್ಲಿ ಹೋಗ್ಬೇಕಾದ್ರೆ ಇದು ಕೋಇನ್ಸಿಡೆನ್ಸ್ ಅಂತ ನೀನ್ ಅನ್ಕೊಂಡ್ರು ಸಂತೋಷ. DK ಶಿವಕುಮಾರ್ ಕಾನ್ವಾಯಿ ಉಲ್ಟಾ ಆಯ್ತು. SIT ಮಾಡಬೇಡ ಅಂತ ಸಿದ್ದರಾಮಯ್ಯಗೆ ಅಡ್ಡ ನಿಂತ್ಕೊಂಡಿದ್ದೆ DK ಶಿವಕುಮಾರ್, ಉಲ್ಟಾ ಆಯ್ತು. ಯಾರಿಗೂ ಉತ್ತರ ಅವಶ್ಯಕತೆ ಇಲ್ಲ. DK ಶಿವಕುಮಾರ್ ಅವರ ಮನಸ್ಸನ್ನು ಅವ್ರು ಕೇಳ್ಕೊಂಡ್ರೆ ಗೊತ್ತಾಗುತ್ತೆ ಅವ್ರ ಅಡ್ಡ ನಿಂತ್ಕೊಂಡ್ರ ಇಲ್ಲ ಅಂತ. ಅಡ್ಡ ನಿಂತ್ಕೊಂಡಿದ್ದಕ್ಕೆ ಆ ಆತ್ಮಗಳು ಅಲ್ಲಿ ಅವ್ರ ಗಾಡಿನ ಉಲ್ಟಾ ಹಾಕ್ಸಿರ್ಬೋದು ಅಂತ ನಮ್ಮ ಒಂದು ನಂಬಿಕೆ. ವೇದ ಸುಳ್ಳಾದ್ರು ಗಾದೆ ಸುಳ್ಳಾಗಲ್ಲ. ನಮ್ಮ ನಂಬಿಕೆ ಹೇಳ್ತೀನಲ್ಲ, ಪವಿತ್ರವಾಗಿದ್ರೆ ಖಂಡಿತ ಅದಕ್ಕೆ ಪವರ್ ಇದ್ದೇ ಇರ್ತದೆ. ನಾವ್ಯಾರೋ DK ಶಿವಕುಮಾರ್ ಜಾಗದಲ್ಲಿಲ್ಲ, ನಾವ್ಯಾರೋ ರಾಕೇಶ್ ಶೆಟ್ಟಿ ಜಾಗದಲ್ಲೂ ಇಲ್ಲ. ನಾನು ಚಾನಲ್ ಓನರ್ ಅಲ್ಲ, ನಾನು ಉಪಮುಖ್ಯಮಂತ್ರಿನೂ ಅಲ್ಲ. ಆದ್ರೆ ನಂಬಿಕೆ ವಿಚಾರ ಬಂದಾಗ
ನಿಮ್ಮಿಬ್ಬರಿಗಿಂತ ನಮ್ಮಲ್ಲಿ ಸ್ಪಷ್ಟತೆ ಇದೆ, ನಮ್ಮ ನಂಬಿಕೆನಲ್ಲಿ ಸ್ಟ್ರಾಂಗ್ ಇದೆ. ನಾನು ಹೇಳಿದೆ ಡಿ ಕೆ ಶಿವಕುಮಾರ್ಗೆ, ನೀವೇನಾದ್ರು ಗೊತ್ತಿಲ್ದಿರೋ ತಪ್ಪು ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲವನ್ನ ಈ ಕೇಸಲ್ಲಿ ನೀವು ಉಣ್ಣೆ ಉಂತೀರ ಅಂತ. ಈ ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಈ ಕೇಸಲ್ಲಿ ಕರ್ಮ ಮಾಡಿದ್ರೆ, ಊಟ ಮಾಡಿದ್ರೆ, ರಾಕೇಶ್ ಶೆಟ್ಟಿ ನೀನು ಕೂಡ ಊಟ ಮಾಡೇ ಮಾಡ್ತೀಯ. ನೀನ್ ಒಳ್ಳೇದು ಮಾಡಿದ್ರೆ ನಿನ್ನ ಯಾರು ಟೆಕ್ಸ್ಟ್ ಮಾಡಕ್ಕಾಗಲ್ಲ, ಇನ್ಕ್ಲೂಡಿಂಗ್ ಧರ್ಮಸ್ಥಳ ಮಂಜುನಾಥ ಮಾಡಕ್ಕಾಗಲ್ಲ, ಆ ಭೂತಗಳು ಏನು ಮಾಡಕ್ಕಾಗಲ್ಲ. ನೀನೇನಾದ್ರು ತಪ್ಪು ಮಾಡಿದ್ರೆ ಅಕಸ್ಮಾತ್ ನಿಮ್ಮ ಡ್ಯಾಡಿ ಈ ಪ್ರೋಗ್ರಾಮ್ಗೆ ಡ್ಯಾಡಿ ಇರ್ತಾರೆ. ಒಂದ್ಸತಿ ಕುಮಾರಸ್ವಾಮಿ ದೇವೇಗೌಡರ ಮೇಲೆ ಮಾಡ್ಬೇಕಾರೆ ಆ ಪ್ರೋಗ್ರಾಮ್ ಡ್ಯಾಡಿ ಸದಾಶಿವನಗರದಲ್ಲಿ ಇದ್ರು. ಆ ಡ್ಯಾಡಿನ ಎಲ್ಲ ಸ್ಪಾನ್ಸರ್ ಮಾಡಿದ್ರು ಅಂತ ನಮಗೂ ಗೊತ್ತು, ನಿನ್ನ ಆತ್ಮಕ್ಕೂ ಗೊತ್ತು. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡ್ತಾ ಇರೋರು ಡ್ಯಾಡಿ ಧರ್ಮಸ್ಥಳದಲ್ಲಿ ಇದ್ದಾರೆ ಅಂತ ನಮ್ಗೆ ಯಾರೋ ಹೇಳಿದ್ರೆ, ನಿನಗೆ ಬಂದಿಲ್ಲ ಅಂತಂದ್ರೆ ನಿನಗೆ ಏನು ಆಗಲ್ಲ. ಅಕಸ್ಮಾತ್ ಸದಾಶಿವನಗರ ಡ್ಯಾಡಿ ಕೊಟ್ಟಿಲ್ಲ, ಧರ್ಮಸ್ಥಳ ಡ್ಯಾಡಿ ಕೊಟ್ಟಿಲ್ಲ ಪ್ರೋಗ್ರಾಮ್ಗೆ ಅಂತಂದ್ರೆ ಖಂಡಿತ ನಿನಗೆ ಏನು ಆಗಲ್ಲ. ಅವ್ರು ಏನಾದ್ರು ಕೊಟ್ಟಿದ್ರೆ ನಿನಗೆ ಆಗಬಾರ್ದಾಗುತ್ತೆ. ಇದು ಶಾಪ ಅಲ್ಲ, ಇದು ನಿನಗೆ ಎಚ್ಚರಿಕೆ. ಸತ್ಯವಾಗಿ ನಡೆಯುವಂತ ವ್ಯಕ್ತಿ ನಿನಗೆ ಕೊಡುವಂತ ಎಚ್ಚರಿಕೆ. ನಾನು ನಿನ್ಗೇನು ಶಾಪನೂ ಆಗಲ್ಲ, ಯಾಕಂದ್ರೆ ನಾವಂತ ವ್ಯಕ್ತಿಗಳೇನಲ್ಲ, ಕೆಟ್ಟದಂತೂ ಬಯಸಲ್ಲ. ಬಟ್ ನೀನ್ ಕೆಟ್ಟದ್ದು ಮಾಡಿದ್ದಾರೆ ಅಕಸ್ಮಾತ್ ಪ್ರೋಗ್ರಾಮ್ಗೆ ಡ್ಯಾಡಿಗಿದ್ರೆ, ಧರ್ಮಸ್ಥಳ ಡ್ಯಾಡಿನೋ ಸದಾಶಿವ ಡ್ಯಾಡಿನೋ ಇದ್ದಾರೆ, ಖಂಡಿತವಾಗಿ ಆ ಕರ್ಮನ ನೀನು ಅನುಭವಿಸ್ತೀಯಾ. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಧನ್ಯವಾದ ಕರ್ನಾಟಕ. ನಾನೇನು ಎಮೋಷನಲ್ ಮಾತಾಡ್ತಾ ಇಲ್ಲ. ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಕೇಳೋದು ಅಪರಾಧ ಅನ್ನೋದಾದ್ರೆ ನಾನು ಪದೇ ಮಾಡ್ತೀನಿ. ಆ ಅತ್ಯಾಚಾರ ಆಗಿರೋ ಹೆಣ್ಮಕ್ಳಿಗೆ ನಾವು ಧ್ವನಿ ಮಾಡೋದು ಅಪರಾಧ ಅನ್ನೋದಾದ್ರೆ ನಾನು ಪದೇ ಮಾಡ್ತೀನಿ. ಆ ಅಪರಾಧಕ್ಕೆ ತಗೊಂಡ್ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಆಗ್ಲಿ, ನಾವು ರೆಡಿ ಇದೀವಿ. ಆದ್ರೆ ಈ ರೀತಿ ಒಬ್ಬ ಟಿವಿ ಚಾನಲ್ ಓನರು ಎಷ್ಟು ಕೆಟ್ಟ ಭಾಷೆಗಳು ನಾನೇ ಯಾವ್ದಾದ್ರು ಹಳೆ ಬೇವರ್ಸಿ ಅಂತ ಬೈದ್ರೆ ನನ್ನ ಮನಸ್ಸಲ್ಲಿ ಕುದಿತಾ ಇರ್ತದೆ. ಈ ವ್ಯಕ್ತಿ ಚಾನಲ್ ಮುಂದೆ ಕೂತ್ಕೊಂಡು ಸತ್ಯ ಹರಿಶ್ಚಂದ್ರ ತುಂಡು ಇವನು. ಇನ್ನ ಎಲ್ಲಾ ಇತಿಹಾಸ ಗೊತ್ತಿದೆ ಶೆಟ್ಟಿ, ಓಕೆ? ವಿಕೃತ ಮಾಡ್ಕೊಂಡು ಹೋಗ್ಬೇಡ. ನಾನ್ ಬಿಡ್ಬೋದು, ಜನ ಬಿಡ್ಬೋದು, ನಿನ್ನ ಕರ್ಮ ನಿನ್ನ ಬಿಡಲ್ಲ. ರಾಕೇಶ್ ಶೆಟ್ಟಿ ಅನ್ಭೋಗ್ಸಿಯಾ, ಓಕೆ? ಇದು ಹೇಳ್ತೀನಲ್ಲ, ದ ವರ್ಡ್ಸ್ ಆರ್ ವೆರಿ ಪವರ್ಫುಲ್. ನಾನು ಹೇಳಿಲ್ಲ ಇದನ್ನ, ಬ್ರೂಸ್ ಲೀ ಹೇಳಿದಾನೆ. ನಾವು ಮಾತಾಡೋ ಮಾತಿಗೆ ಒಂದು ಪವರ್ ಇದೆಯಂತೆ. ಖಂಡಿತ ನಾನಂತೂ ಹೇಳ್ತೀನಿ, ನಾನು ನಿನ್ ಶಾಪ ಹಾಕಲ್ಲ. ನಾನು ಐ ಇನ್ವೈಟ್ ದ ಫ್ಯಾಕ್ಟ್, ಐ ಇನ್ವೈಟ್ ದ ಸ್ಪಿರಿಟ್. ಯು ವಿಲ್ ಗಿವ್ ದ, ನೀನು ಪರೀಕ್ಷೆಯನ್ನು ಕೊಡ್ತೀಯ, ಯು ಆರ್ ಗೋಯಿಂಗ್ ಟು ಗಿವ್ ದ ಎಕ್ಸಾಮ್. ಆ ಸ್ಪಿರಿಟ್, ಆ ಆತ್ಮ ನಿನ್ನ ಟೆಸ್ಟ್ ಮಾಡುತ್ತೆ. ಓಕೆ, ಆಲ್ ದ ಬೆಸ್ಟ್ ರಾಕೇಶ್ ಶೆಟ್ಟಿ. ನಾವು ತಪ್ಪು ಮಾಡಿದ್ರೆ ನಾವು ನಾಶವಾಗೋಗ್ಲಿ, ಅವ್ನು ಸಮೀರು ನಾಶವಾಗೋಗ್ಲಿ. ಓಕೆ, ಅಕಸ್ಮಾತ್ ನಾವು ಯಾರು ತಪ್ಪು ಮಾಡಿಲ್ಲ, ಆ ಹೆಣ್ಣು ಮಕ್ಕಳ ಆಕ್ರಮಣಕ್ಕೆ, ಆ ಹೆಣ್ಣು ಮಕ್ಕಳ ಸಾವಿಗೆ, ಆ ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ನಾವು ಫೈಟ್ ಮಾಡಿ ನಿಜ ಆಗಿದ್ರೆ ನಮ್ಗೆ ಏನು ಆಗಲ್ಲ. ನೀನೇನಾದ್ರು ಈ ಕಾರ್ಯಕ್ರಮಕ್ಕೆ ಡ್ಯಾಡಿ ಅನ್ಸ್ಕೊಂಡಿದ್ರೆ, ಆ ಡ್ಯಾಡಿ ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ, ನೀನು ಖಂಡಿತ ಅನುಭವಿಸ್ತೀಯಾ. ಅದನ್ನ ತಪ್ಸಕ್ಕೆ ನೀನು ಹೇಳಿದಲ್ಲ ಶಿವಭಕ್ತ ಅಂತ, ನೀನು ಶಿವಭಕ್ತ ಆದ್ರೂ ಕೂಡ